HCN ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲಾದ್ಯಂತ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮ. ಸಂಸದ ಶ್ರೇಯಸ್ ಎಂ ಪಟೇಲ್ ಚರ್ಚ್ ಭೇಟಿ, ಸಮುದಾಯದವರಿಗೆ ಶುಭ ಕೋರಿದ ಸಂಸದರು. ಅಮಿತ್ ಶಾ ಹೇಳಿಕೆ ತಿರುಚಿ ಅಪಪ್ರಚಾರ. ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ವಾಗ್ದಾಳಿ. ರಾಜೀನಾಮೆ ಹೇಳಿಕೆ ವಾಪಸ್ ಪಡೆಯಲು ಸಂಸದರಿಗೆ ಅಮಿತ್ ಶೆಟ್ಟಿ ಆಗ್ರಹ. ಎಚ್ಡಿ ಕುಮಾರಸ್ವಾಮಿ ಪರ ಬ್ಯಾಟಿಂಗ್ ಮಾಡಿದ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ. ರಸ್ತೆಯಲ್ಲಿ ಮನುಸ್ಮೃತಿಯ ಪ್ರತಿಸುಟ್ಟ ಪ್ರಗತಿಪರರು. ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಕೇಂದ್ರ ಮಂತ್ರಿ ಹೇಳಿಕೆಗೆ ಪ್ರತಿಭಟನೆ ನಡೆಸಿದ ಸಂಘಟನೆಗಳು. ಹಾಸನ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮದೊಂದಿಗೆ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಿದ್ದು ಜಿಲ್ಲೆಯ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ರಾತ್ರಿಯಿಂದ ಮತ್ತು ಬೆಳಗ್ಗೆ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಸಮುದಾಯದವರಿಗೆ ಶುಭ ಕೋರಿದರು. ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ, ಇವತ್ತು ಒಂದು ಪವಿತ್ರವಾದ ದಿನವಾಗಿದೆ. ಹಾಸನ ಜಿಲ್ಲೆಯ ಜನತೆಗೆ ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಮೊದಲು ಹೇಳ್ತೇನೆ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಉತ್ತಮ ಮಳೆ ಬೆಳೆ ಕೊಡಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು. ನಾನು ಚಿಕ್ಕ ವಯಸ್ಸಿನಿಂದಲೂ ಕ್ರೈಸ್ತ ಸಮುದಾಯದ ಶಾಲೆಯಲ್ಲಿ ಶಿಕ್ಷಣ ಪಡೆದಿರೋದ್ರಿಂದ ಕ್ರಿಸ್ಮಸ್ ಹಬ್ಬ ಎಂದರೆ ನನಗೊಂದು ವಿಶೇಷವಾದ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವ ದಿನವಾಗಿದೆ. ಕ್ರಿಸ್ಮಸ್ ಹಿಂದಿನ ದಿನ ರಾತ್ರಿ ಸಂತ ಫಿಲೋಮಿನಾ ಚರ್ಚ್ಗೆ ಹೋಗಿದ್ದು, ಇಂದು ಬುಧವಾರದಂದು ವೆಸ್ಲಿ ಚರ್ಚ್ಗೆ ಹೋಗಿ ಬಂದಿದ್ದೇನೆ. ಇದೇ ರೀತಿ ಅನೇಕ ಚರ್ಚ್ಗಳಿಗೆ ಹೋಗಿ ಬಂದಿರೋದಾಗಿ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ವಿವಿಧ ಚರ್ಚ್ಗಳಲ್ಲಿ ಹೊಸ ವರ್ಷದ ಕ್ರಿಸ್ಮಸ್ ಸಂಭ್ರಮವನ್ನು ಭಾನುವಾರ ಮಧ್ಯರಾತ್ರಿಯಿಂದಲೇ ನಗರದ ಎನ್ಆರ್ ವೃತ್ತ, ಹಳೆ ಮುನ್ಸಿಪಾಲ್ ಶಾಲೆ ಹಿಂಭಾಗ, ಆರ್ಸಿ ರಸ್ತೆ ಬಳಿ ಇರುವ ಚರ್ಚ್, ಸ್ಲೇಟರ್ಸ್ ಹಾಲ್, ಇತರೆ ಭಾಗಗಳಲ್ಲಿರುವ ಚರ್ಚ್ಗಳಲ್ಲಿ ಮಕ್ಕಳು ಮತ್ತು ದೊಡ್ಡವರು ಶುಭ್ರವಾದ ಹೊಸ ಬಟ್ಟೆ ತೊಟ್ಟು ಏಸು ಪ್ರತಿಮೆ ಮುಂದೆ ಮೇಣದ ಬತ್ತಿ ಇಟ್ಟು ಪ್ರಾರ್ಥಿಸುತ್ತಿದ್ರು. ಡಿಸೆಂಬರ್ 24ರಂದು ಮಧ್ಯರಾತ್ರಿ 12 ಗಂಟೆಯಿಂದಲೇ ಬಹಳ ಹರ್ಷದಿಂದ ಆಚರಿಸಿದ್ರು. 24ರ ರಾತ್ರಿಯಲ್ಲಿ ಏಸು ಅವರ ಆರಾಧನೆ, ಬಲಿ ಪೂಜೆಗಳಿರುತ್ತವೆ. ಹಾಸನದ ಸಂತ ಅಂತೋಣಿಯವರ ದೇವಾಲಯದಲ್ಲಿ ರಾತ್ರಿಯಿಂದಲೇ ಭಜನಾ ಗೀತೆಗಳ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗಿ ಸಾವಿರಾರು ಜನರು ಇದರಲ್ಲಿ ಭಾಗವಹಿಸಿದ್ರು. ಚರ್ಚ್ ಆವರಣದಲ್ಲಿ ಏಸು ಜನನದ ಕುರಿತು ಕತೆ ಬಿಂಬಿಸುವ ಚಿತ್ರಣವನ್ನು ಕೂಡ ಅಲ್ಲಿ ಬಿಂಬಿಸಲಾಗಿತ್ತು. ಕಳೆದ 2 ವರ್ಷಗಳ ಕಾಲ ಕೊರೋನಾ ಆವರಿಸಿ ಸಂಭ್ರಮಾಚರಣೆ ಕಡಿಮೆ ಇತ್ತು. ಈಗ ಮಾಯವಾಗಿರೋದ್ರಿಂದ ಹೆಚ್ಚಿನ ಸಂಭ್ರಮದಲ್ಲಿ ಆಚರಿಸಿದ್ರು. ಚರ್ಚ್ ಆವರಣದಲ್ಲಿ ಏಸು ಅವರ ಬಾಲ್ಯದ ಜೀವನ ಹಾಗೂ ಉದ್ದೇಶಗಳನ್ನು ಗೊಂಬೆಗಳ ಮೂಲಕ ಪ್ರದರ್ಶನಕ್ಕೆ ಇಡಲಾಗಿತ್ತು. ಬಂದವರಿಗೆ ಸಿಹಿ ಹಂಚಲಾಯಿತು. HCN ನ್ಯೂಸ್ ಹಾಸನ್. ನಮಸ್ಕಾರ. ಇವತ್ತು ಒಂದು ದೇಶಕ್ಕಿಂತ ಪವಿತ್ರವಾದಂತಹ ದಿನ. ಇವತ್ತು ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಐ ವಿಶ್ ಯು ಅ ವೆರಿ ಹ್ಯಾಪಿ ಮೆರಿ ಕ್ರಿಸ್ಮಸ್. ಆ ಯೇಸು ತಂದೆ, ಆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಒಳ್ಳೆ ಮಳೆ ಬೆಳೆ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಎಲ್ಲ ನಮ್ಮ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಮತ್ತೆ ಹೊಸ ವರ್ಷದ ಶುಭಾಶಯಗಳು. ಒಂದು ಪವಿತ್ರವಾದ ದಿನ ಇವತ್ತು. ನಾನು ಸಹ ಚಿಕ್ಕದ್ರಿಂದನೂ ನಮ್ಮ ಕ್ರೈಸ್ತ ಸಮುದಾಯದ ಶಾಲೆಯಲ್ಲೇ ಓದಿರೋದ್ರಿಂದ ನನಗೆ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ದಿನ. ನಾನು ಚಿಕ್ಕದ್ರಿಂದನೂ ಕ್ರಿಸ್ಮಸ್ ಹಬ್ಬ ಬಂತು ಅಂದ್ರೆ ಏನೋ ನಮ್ಗೊಂಥರ ಖುಷಿ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತಹ ದಿನ. ಹಾಗಾಗಿ ಇವತ್ತು ನಾನು ನಿನ್ನೆ ಸೆಂಟ್ ಫಿಲೋಮಿನಾಸ್ ಚರ್ಚ್ಗೆ ಹೋಗಿದ್ದೆ. ಇವತ್ತು ನಮ್ಮ CSI ಚರ್ಚ್ಗೆ ಬಂದಿದೆ. ಈಗ ಸುಮಾರು ಚರ್ಚ್ಗಳಿಗೆ ಹೋಗಿ ನಮ್ಮ ಫಾದರ್ ಅವರಿಗೆ ಒಂದು ವಿಶಸ್ ಮಾಡಿ ಜನತೆಗೆ ವಿಶಸ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ಆ ಯೇಸು ತಂದೆನ ನಂಬಿದಂತಹ ಯಾರಿಗೂ ಮೋಸ ಆಗಿಲ್ಲ. ಆ ಯೇಸು ತಂದೆ ಎಲ್ಲರಿಗೂ ಕೈ ಹಿಡಿದಿದ್ದಾನೆ ಅಂತ ಹೇಳ್ತಾ ಭಗವಂತ ಯೇಸು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಹಾಸನ ಜಿಲ್ಲೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿರುವ ಸಂಸದ ಶ್ರೇಯಸ್ ಪಟೇಲ್ ಅವರ ಕೊಡುಗೆ ಏನು? ಅಕ್ರಮ ಆಸ್ತಿ ಗಳಿಕೆಯೇ ಇವರ ಕೊಡುಗೆ ಎಂದು ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಹೇಳಿಕೆ ನೀಡುವ ಮೂಲಕ ಕೇಂದ್ರ ಸಚಿವರ ಪರ ಬ್ಯಾಟಿಂಗ್ ಮಾಡಿದಂತಿತ್ತು. ಹಾಸನದಲ್ಲಿ ಮಾತನಾಡಿ, HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಹಾಸನ ಜಿಲ್ಲೆಗೆ ನೀಡಿರುವ ಕೊಡುಗೆ ಅಪಾರ. ಆಗ ಮಂಡಿಸಿದ ಬಜೆಟ್ ವೇಳೆ ಹಾಸನ ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡಿದ ಹಿನ್ನೆಲೆ ಇದು ಹಾಸನ ಬಜೆಟ್ ಎಂದು ಕಾಂಗ್ರೆಸ್ ನಾಯಕರೇ ಅಧಿವೇಶನದಲ್ಲಿ ಗೇಲಿ ಮಾಡಿದ್ದಾರೆ. ಇದು ಹಾಸನ ಜಿಲ್ಲೆಗೆ HD ಕುಮಾರಸ್ವಾಮಿ ಅವರು ನೀಡಿದ ಕೊಡುಗೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಹಾಸನ ಜಿಲ್ಲೆಗೆ ಏಷ್ಯಾ ಖಂಡದಲ್ಲೇ ಅತ್ಯುನ್ನತ ಬಸ್ ನಿಲ್ದಾಣ, ಹಲವು ಪದವಿ ಕಾಲೇಜುಗಳು, ಪದವಿ ಪೂರ್ವ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಡೈರಿ, ಅತ್ಯುನ್ನತ ರಸ್ತೆಗಳು, ರೈತರ ಸಾಲ ಮನ್ನಾ, ಸರ್ಕಾರಿ ಕಟ್ಟಡಗಳು, ನೀರಾವರಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಿಗೂ HDK ನೀಡಿರುವ ಕೊಡುಗೆಗಳು ಜನರ ಕಣ್ಣ ಮುಂದಿವೆ. HDK ಕೊಡುಗೆಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವ ಬಗ್ಗೆ ಪ್ರಶ್ನೆ ಮಾಡುವ ಸಂಸದರು ತಮ್ಮ ಸರ್ಕಾರದ ಕೊಡುಗೆಗಳು ಏನೆಂಬ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದರು. ಲೋಕಸಭಾ ಚುನಾವಣೆ ವೇಳೆ ಆಯೋಗಕ್ಕೆ 38 ಕೋಟಿ ಆದಾಯವನ್ನ ತೋರಿಸಿರುವ ಸಂಸದ ಶ್ರೇಯಸ್ ಪಟೇಲ್ 180 ಕೋಟಿ ನೈಜ ಆದಾಯ ಹೊಂದಿದ್ದಾರೆ. ಇದಲ್ಲದೆ ಹಲವೆಡೆ ಅಕ್ರಮ ಆಸ್ತಿ ಮಾಡಿಕೊಂಡಿರುವ ಶ್ರೇಯಸ್ ಚುನಾವಣಾ ಆಯೋಗಕ್ಕೆ ಸುಳ್ಳು ಲೆಕ್ಕ ನೀಡಿ ವಂಚನೆ ಮಾಡಿದ್ದಾರೆ. ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮೊದಲು ತನ್ನ ಕೊಡುಗೆ ಏನೆಂಬ ಬಗ್ಗೆ ಶ್ರೇಯಸ್ ಪಟೇಲ್ ಹೇಳಬೇಕಿದೆ ಎಂದರು.
ನೀವು ಪ್ರಾಮಾಣಿಕತೆ ಬಗ್ಗೆ ಮಾತನಾಡುತ್ತೀರಲ್ಲ, ಸರ್ಕಾರದಿಂದ ಪಡೆದ ಜಾಗಗಳನ್ನು ವಾಪಸ್ ಕೊಟ್ಟುಬಿಡಿ ಎಂದು ಒತ್ತಾಯಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ವಿಚಾರವಾಗಿ ಶ್ರೇಯಸ್ ಪಟೇಲ್ ವಿರುದ್ಧ ಹಾಸನದಲ್ಲಿ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ವಾಗ್ದಾಳಿ ನಡೆಸಿದರು. HCN ನ್ಯೂಸ್ ಹಾಸನ್. ಆಯ್ತು, ಸದನದಲ್ಲೇ ನಾನು ಮೊನ್ನೆ ಮಾಧ್ಯಮದಲ್ಲಿ ನಾನು ಡಿಬೇಟ್ ಕೂತಲ್ಲಿ ಕೂಡ ಹೇಳಿದೆ. ನಾನು ಸದನದಲ್ಲಿ ನಡೆದಂತ ಪ್ರಕರಣವನ್ನ ಹೊರಗೆ ಚರ್ಚೆ ಮಾಡಕ್ ಕಾನೂನಲ್ಲಿ ಅವಕಾಶ ಇಲ್ಲ. ಪೊಲೀಸ್ ಅಧಿಕಾರಿಗಳು ಹೊರಗೆ ಬರಕ್ಕೂ ಕೂಡ ಅವಕಾಶ ಇಲ್ಲ, ಒಳಗೆ ಬರಕ್ಕೆ ಅವಕಾಶ ಇಲ್ಲ ಅಲ್ಲಿ. ಸೊ ಈ ಸದನದಲ್ಲಿ ಯಾವುದೇ ದಾಖಲಾತಿಗಳು ಇಲ್ಲದಿರೋದ್ರಿಂದ, ಯಾವುದೇ ಸಾಕ್ಷ್ಯಾಧಾರಗಳಿಂದ ಮುಕ್ತಾಯಗೊಳಿಸಲಾಗಿದೆ ಅಂತ ಸ್ಪೀಕರ್ ಹೇಳಿದ್ಮೇಲೆ ನೀವು ನಡ್ಕೊಂಡಂತ ರೀತಿ ಯಾವ್ದು ಸರ್ಕಾರದವ್ರದ್ದು? ಅವರನ್ನ ಇಡೀ ರಾತ್ರಿ ಅವ್ರನ್ನ ಎತ್ಕೊಂಡೋಗಿ ಎಲ್ಲಿ ಬೇಕಾ 3-4 ಜಿಲ್ಲೆಗಳು ಸುತ್ತಾಡಿಸಿ ಅವ್ರನ್ನ ಮ್ಯಾನ್ಹ್ಯಾಂಡ್ಲ್ ಮಾಡಿ ಒಂದು ರೀತಿ ಕೊಲೆಗಡಕರ್ತಾರನ್ನ ತಾವು ಸುತ್ತಾಡಿಸಿರುವ ಸರ್ಕಾರದವ್ರು ನೀವಲ್ಲಿ. ನಾನು ಹೇಳೋ ಸಿಂಪಲ್ ಕ್ವಶನ್ ಇಷ್ಟೇ, ಒಂದೇ ಒಂದು ಪಾಯಿಂಟ್ಸ್ ಕೇಳ್ತೀನಿ ಸರ್ಕಾರಕ್ಕೆ. ತುಂಬಿದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಕುಂತಿದ್ದಾಗ ಒಬ್ಬ ಮುಸ್ಲಿಂ ಹೆಣ್ಮಕ್ಳು ಬಂದು ನಾವೇನೋ ಕ್ವಶನ್ ಕೇಳಿದಾಗ ಅಲ್ಲಿ ಆಕೆ ವಸ್ತ್ರಾಭರಣ ಮಾಡ್ತಿರಲ್ಲ, ನೀವು ಸೆರೆಗಿಡ್ ಕೇಳಿದ್ರೆ ಎಳಿತಿರಲ್ಲ ನೀವಲ್ಲಿ, ನಿಮ್ಗೆ ಎಲ್ಲೋಗಿತ್ತು ನೈತಿಕತೆ ಯಾವತ್ತು? ಅದು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೋ ಒಂದು ಪದ ಬಳಕೆ ಮಾಡಿದ್ರು ಅಂತೇಳಿ ಇವತ್ತು ಈ ಮಟ್ಟಕ್ಕೆ ಹೋಗ್ತಾ ಇದ್ರ ಅಂತಂದ್ರೆ ಅದು ಇಲ್ಲದಿರೋ ವಿಚಾರಗಳನ್ನ. ಈಗ ಸ್ಪೀಕರ್ ಸಿಗದೇ ಇರುವಂತ ಆಡಿಯೋ ಸದನದಲ್ಲಿ ಅಷ್ಟು ಹೈಟೆಕ್ ಟೆಕ್ನಾಲಜಿ ಕ್ಯಾಮ್ರಾಗಳು ಮಡಗಿ ಅಲ್ಲಿ ಎಲ್ಲ ಅಷ್ಟು ರೆಕಾರ್ಡ್ ಇದ್ದು ಅಲ್ಲಿ ಸಿಗದಿರೋಂತ ವಾಯ್ಸ್ ರೆಕಾರ್ಡಿಂಗು ಹೊರಗಡೆ ಸಿಗ್ತದೆ ಅಂತಂದ್ರೆ ಇದು ಗೊತ್ತಾಗಲ್ವ? ಎಲ್ಲ ಜಗತ್ತಿಗೆ ಗೊತ್ತಾಗ್ತದೆ ಎಷ್ಟು ಮ್ಯಾನಿಪುಲೇಟ್ ಮಾಡಿರ್ತಾರೆ, ಯಾವ ಎಲ್ಲ ತನಿಖೆ ಆಗ್ಬೇಕಲ್ವಾ? ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಪ್ರಗತಿಪರ ಸಂಘಟನೆಗಳು ಮನುಸ್ಮೃತಿಯನ್ನ ಪ್ರತಿಯನ್ನ ಸುಟ್ಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಸಂಚಾಲಕ ಧರ್ಮೇಶ್ ಮಾತನಾಡಿ, ಅಂಬೇಡ್ಕರ್ ಎಂದರೆ ನಮಗೆ ದೇವರಲ್ಲ, ಅದು ವಿಚಾರ. ಅಂಬೇಡ್ಕರ್ ಎಂದು ಹೇಳೋ ಬದಲು ದೇವರೆಂದು ಹೇಳಿದ್ರೆ ಸ್ವರ್ಗಕ್ಕೆ ಹೋಗುತ್ತಿದ್ರು ಎಂದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ. ನೀವು ಅಂಬೇಡ್ಕರ್ ಎಂದು ಹೇಳಿದರೆ ಇಡೀ ದೇಶವೇ ಸ್ವರ್ಗವಾಗುತ್ತೆ. ಅಂಬೇಡ್ಕರ್ ಎಂದರೆ ಪ್ರಜಾಪ್ರಭುತ್ವ, ಸಮಾನತೆ, ಸಮಾಜವಾದ ಈ ದೇಶದಲ್ಲಿ ನಡೆಯುತ್ತಿದೆ. ಅಂಬೇಡ್ಕರ್ ವಿಚಾರಗಳ ಆಧಾರದಲ್ಲಿ ನಡೆದರೆ ಖಂಡಿತವಾಗಿ ಭಾರತ ಸ್ವರ್ಗವಾಗುತ್ತದೆ ಎಂದರು. ಸ್ವರ್ಗ ಹುಡುಕಿಕೊಂಡು ಮೇಲೆ ಹೋಗುವ ಹಾಗಿಲ್ಲ ಎಂಬುದು ಅಮಿತ್ ಶಾ ಅರ್ಥ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರಜಾಪ್ರಭುತ್ವ ಮತ್ತು ಅಂಬೇಡ್ಕರ್ ಇರುವ ದೇಶ. ನೀವು ಪ್ರತಿನಿತ್ಯ ದೇವರ ಜಪ ಮಾಡೋದನ್ನ ಬಿಟ್ಟು ಅಂಬೇಡ್ಕರ್ ಹೆಸರು ಹೇಳಿ ಎಂದು ಗೃಹ ಮಂತ್ರಿ ಮತ್ತು ಪ್ರಧಾನಿಗೆ ಹೇಳಿದರು. ಮತ್ತು HK ಸಂದೇಶ್ ಮಾತನಾಡಿ, ಸಂಘಟನೆಗಳ ಮುಖಂಡರು ಮನುಸ್ಮೃತಿಯ ವಿರುದ್ಧ ಕಿಡಿಕಾರುತ್ತಾ ಅದು ಸಮಾನತೆಯ ಹಾನಿ ಮಾಡುವ ಸಿದ್ಧಾಂತಗಳನ್ನು ಹೊಂದಿದ್ದು ಸಮಾಜದ ಪ್ರಗತಿಗೆ ಅಡಚಣೆಯಾಗಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿಯನ್ನ ಸುಟ್ಟು ಸಮಾಜಕ್ಕೆ ನಾಂದಿ ಹಾಡಿದರು ಎಂದರು. ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಅವರ ಕೆಲವು ಹೇಳಿಕೆಗಳು ಸಂವಿಧಾನದ ತತ್ವಗಳಿಗೆ ವಿರುದ್ಧವಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯು ಶಾಂತಿಯುತವಾಗಿ ನಡೆಯಿತು. ಮುಂದಿನ ದಿನಗಳಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ. ಇದೇ ವೇಳೆ ದಲಿತ ಮುಖಂಡರಾದ HK ಸಂದೇಶ್, ಶಂಕರರಾಜು, ಜೈಭೀಮ್ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್, ಬಾಳೆಹಣ್ಣು ವರ್ತಕರ ಸಂಘದ ಅಧ್ಯಕ್ಷ ಸಮೀರ್, ಹೂಡಾ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ಜಗದೀಶ್, ಅರವಿಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಗೆ ಅಂಬೇಡ್ಕರ್ ಅವರು ಅಂದರೆ ದೇವರಲ್ಲ, ಒಂದು ವಿಚಾರ. ಈಗ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂತ ಹೇಳೋ ಬಂದು ದೇವರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅವ್ರು ಹೇಳಿದ್ರು. ಅದು ನಾವೇನು ಹೇಳ್ತೀವಿ ಅದೇ ಅಮಿತ್ ಶಾಗೆ ಹೇಳ್ತೀವಿ. ನೀವು ದೇವರ ಹೆಸರು ಹೇಳೋ ಬಂದು ಅಂಬೇಡ್ಕರ್ ಅಂತ ಹೇಳ್ತಾ ಇರಿ, ಈ ದೇಶನೇ ಸ್ವರ್ಗ ಆಗುತ್ತೆ, ಸ್ವರ್ಗಕ್ಕೆ ಹೋಗೋದಿಲ್ಲ ಯಾರೂ. ನಾವು ಅಂಬೇಡ್ಕರ್ ಅಂತ ಯಾಕೆ ಹೆಸರು ಹೇಳ್ತೀವಿ ಅಂತ ಅಂದರೆ, ಅಂಬೇಡ್ಕರ್ ಅಂದರೆ ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಅಂದರೆ ಮತಧರ್ಮ ನಿರಪೇಕ್ಷತೆ, ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದರೆ ಸಮಾಜವಾದ. ಈ ತಿಂಗಳ 17ನೇ ತಾರೀಕು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅಪಮಾನಕರವಾಗಿ ಮಾತಾಡಿರೋ ಕಾರಣಕ್ಕಾಗಿ ಅವರು ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. 6 ಬಾರಿ ಹೇಳಿದ್ರು, ಅಂಬೇಡ್ಕರ್ 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 ಅಂತ ಅತ್ಯಂತ ವ್ಯಂಗ್ಯವಾಗಿ ಅಪಮಾನಕರವಾಗಿ ಬಾಬಾ ಸಾಹೇಬ್ರನ್ನ ರಾಜ್ಯಸಭೆಯಲ್ಲಿ, ಒಂದು ಅತ್ಯಂತ ದೊಡ್ಡ ಬುದ್ಧಿವಂತರಂಥ ರಾಜ್ಯಸಭೆ, ಆ ರಾಜ್ಯಸಭೆಯಲ್ಲಿ ಅರ್ಥ ಗೊತ್ತಿಲ್ಲದಂಥ ಅಮಿತ್ ಶಾ ಮೂಲವಾಗಿ ಆತ ಮುಖದಲ್ಲಿ ನಗುನೇ ಇಲ್ಲ. ಅಮಿತ್ ಶಾ ಒಂದು ಕಳ್ಳರ ಕಣ್ಣಂಗೆ ಕಾಣ್ತಾನೆ ಅಯ್ಯಪ್ಪ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ.
HCN ನ್ಯೂಸ್ಗೆ ಸ್ವಾಗತ. ಹಾಸನದ ಪೋದಾರ್ ಜಂಬೋ ಕಿಡ್ಸ್ ವತಿಯಿಂದ ವಿಂಟರ್ ವಂಡರ್ಲ್ಯಾಂಡ್ ಮತ್ತು ಫುಡ್ ಕಾರ್ನಿವಲ್ ಅನ್ನು ಆಯೋಜಿಸಲಾಗಿದೆ ಎಂದು ಶಾಲೆಯ ಮುಖ್ಯಸ್ಥೆ ಡಾಕ್ಟರ್ ಪ್ರೀತಿ ಮೋಹನ್ ತಿಳಿಸಿದರು. ಡಿಸೆಂಬರ್ ತಿಂಗಳ ಚುಮು ಚಳಿಯಲ್ಲಿ ಪುಟ್ಟ ಮಕ್ಕಳಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಒಂದು ದಿನದ ಉಲ್ಲಾಸಭರಿತ ದಿನವಾಗಿ ಪರಿವರ್ತನೆ ಮಾಡುವಲ್ಲಿ ಜಂಬೋಕಿಡ್ ಶಾಲೆಯ ಶಿಕ್ಷಕಿಯರು ಯಶಸ್ಸು ಕಂಡರು. ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ತಮ್ಮ ಮನೆಯಲ್ಲಿ ತಯಾರಿಸಿಕೊಂಡು ಬಂದಿದ್ದ ತಿನಿಸುಗಳನ್ನು ಮಾರಾಟ ಮಾಡುವಲ್ಲಿ ಬ್ಯುಸಿಯಾಗಿದ್ರು. ಅವರಿಗೆ ಪೋಷಕರು ಸಹಾಯ ಮಾಡಿದ್ದು ಮಕ್ಕಳೊಂದಿಗೆ ಅವರ ಅಜ್ಜ ಅಜ್ಜಿ ಮತ್ತು ಇತರೆ ಬಂಧುಗಳು ಆಗಮಿಸಿದ್ದು ಸಂತಸ ತಂದಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೋಷಕರಾದ ಐಜಿ ರಮೇಶ್, ಪ್ರತಿಯೊಂದು ಮಗುವಿಗೆ ಅನುಕೂಲ, ಸಮಾಜ ಮತ್ತು ಕುಟುಂಬದ ಸಮನ್ವಯತೆ ಸಾಧಿಸಲು ಶಾಲೆಯಿಂದ ಉತ್ತಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಇವತ್ತು ಹಾಸನದಲ್ಲಿ ಪೋದಾರ್ ಜಂಬೋ ಕಿಡ್ಸ್ ಮತ್ತು ಪೋದಾರ್ ಪ್ರೆಪ್ ಶಾಲೆಯಲ್ಲಿ ವಿಂಟರ್ ವಂಡರ್ಲ್ಯಾಂಡ್ ಮತ್ತು ಜಂಬೋಸ್ ಫುಡ್ ಫಿಯೆಸ್ಟಾ ಅಂತ ಒಂದು ಫುಡ್ ಕಾರ್ನಿವಲ್ನ ನಾವು ಆರ್ಗನೈಸ್ ಮಾಡಿದ್ದೀವಿ. ಇದರಲ್ಲಿ ಫ್ಯಾಮಿಲೀಸು ಅಂದರೆ ನಮ್ಮ ಪುಟ್ಟ ಒಂದು ಕಿಂಡರ್ ಗಾರ್ಟನ್ ಮಕ್ಕಳ ಫ್ಯಾಮಿಲೀಸು ಇದರಲ್ಲಿ ಮಾಸ್ಟರ್ ಶೆಫ್ ಮತ್ತು ಕುಕಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಡೀ ಕುಟುಂಬ ಭಾಗವಹಿಸ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ. ಅಂದರೆ ಪೇರೆಂಟ್ಸ್ ಜೊತೆಗೆ, ಪೋಷಕರ ಜೊತೆಗೆ ಗ್ರ್ಯಾಂಡ್ ಪೇರೆಂಟ್ಸು, ಅವರ ಒಂದು ಕಸಿನ್ಸು, ಸಿಸ್ಟರ್ಸು, ಸಿಬ್ಲಿಂಗ್ಸು, ಹೀಗೆ ಎಲ್ಲರೂ ಕೂಡ ಒಂದು ಭಾಗವಹಿಸ್ತಾ ಇರೋದು ಬಹಳ ಪೇರೆಂಟ್ಸ್ಗೂ ಕೂಡ ಬಹಳ ಸಂತೋಷ ನೀಡ್ತಾ ಇದೆ. ಇದು ಕೃಷ್ಣರು ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಪ್ರತಿಯೊಂದು ಮಗುಗೂ ಕೂಡ ಇದು ಮುಂದಿನ ಫ್ಯೂಚರಲ್ಲಿ ಭಾಳ ಅನುಕೂಲವಾಗ್ತಕ್ಕಂಥದ್ದು. ಮಕ್ಕಳು, ಪೇರೆಂಟ್ಸು, ಟೀಚರು ಒಂದೇ ಸಹಭಾಗಿತ್ವದಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು, ಮಕ್ಕಳನ್ನ ಸಮಾಜ ಮತ್ತು ಶಾಲೆ ಮತ್ತು ಕುಟುಂಬದ ಜೊತೆ ಹೊಂದಾಣಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಎಲ್ಲ ಮಕ್ಕಳು ಕೂಡ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥದ್ದು. ಅವರ ಚಟುವಟಿಕೆಯಲ್ಲಿ ಭಾಗವಹಿಸಿ ಎಲ್ಲ ಮಕ್ಕಳ ಜೊತೆಲೂ ಕೂಡ ಅವ್ರ ಸಂತೋಷನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ನೋಡಿದರೆ ಜಂಬೋ ಕಿಡ್ಸ್ನವರು ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಮಕ್ಕಳಲ್ಲಿ ಹಸನ್ಮುಖಿಗಳಾಗಿರ್ತಾರೆ ಮತ್ತು ಕಾರ್ಯಕ್ರಮನ ಸಾರ್ವಜನಿಕರೊಂದಿಗೆ ಬೆರೆಯೋದ್ರೊಂದಿಗೆ ಈ ಬಿಸ್ನೆಸ್ಸನ್ನು ಕೂಡ ಕಲ್ತ್ಕೊಂತಾರೆ. ಇದು ಭಾಳ ಒಳ್ಳೆಯ ಕಾರ್ಯಕ್ರಮ, ನಿಜವಾಗ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಹೆಸರು? ಐಜಿ ರಮೇಶ್. So come here at the Podar Prep Winter Wonderland, very well arranged by the Podar school. There are a variety of food items here, everything healthy, made for kids, and it's very well arranged. Hello everyone, Podar Prep always brings with something unique activity like Winter Wonderland, Food Fest Fiesta. It's always a very happy moment. I feel very lucky that I have choose this school for my child. And here it's almost food festival. It's like they are prepared. People have made so many items and it's very good. Everything is healthy here and thank you so much. ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಯೇಸುವಿನ ಜನ್ಮದಿನವನ್ನ ಕ್ರಿಸ್ಮಸ್ ಈವ್ ಹಬ್ಬವನ್ನ ಕ್ರೈಸ್ತ ಬಾಂಧವರು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು. ಬೇಲೂರು ಪಟ್ಟಣದ ಜೆಪಿ ನಗರದ ಸಂತ ಮಿಕನೇಯರ ದೇವಾಲಯದ ಧರ್ಮಗುರು ಫಾದರ್ ಪ್ರಸನ್ನಕುಮಾರ್ ಯೇಸುವಿನ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಾಲ ಯೇಸುವಿನ ಪ್ರತಿಮೆಯನ್ನ ಅವರ ಜೀವನಾಧಾರಿತ ಕಥೆ ಸಾರುವ ಮಂಟಪದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಧರ್ಮಗುರು ಪ್ರಸನ್ನಕುಮಾರ್, ಕ್ರಿಸ್ತ ಜಯಂತಿ ಶಾಂತಿ ಮತ್ತು ಭರವಸೆಯ ಸಂದೇಶವಾಗಿದೆ. ಬೆತ್ಲೆಹೇಮಿನಲ್ಲಿ ದನದ ಕೊಟ್ಟಿಗೆಯಲ್ಲಿ ದೀನನಾಗಿ ಜನಿಸಿದ ಪ್ರಭು ಯೇಸುವಿನ ಜನನ ನಮ್ಮ ಮೇಲಿರಿಸಿದ ಪ್ರೀತಿಯ ಸ್ಮರಣೆಯ ದಿನವಾಗಿದ್ದು, ದ್ವೇಷ, ಕಲಹ, ವಿಭಜನೆಯ ಹಾಗೂ ಪ್ರಕೃತಿ ವಿಕೋಪಗಳಿಂದ ನಲುಗಿದ ಜಗತ್ತಿಗೆ ಸಂದೇಶ ಸಾರಲು ಯೇಸು ಪ್ರತಿ ವರ್ಷವೂ ಸಹ ಪ್ರೀತಿ ಮತ್ತು ನಿರಂತರ ಪ್ರಸನ್ನತೆಯ ಪ್ರತೀಕವಾಗಿದೆ. ಮಾನವನಾಗಿ ಜನಿಸಿದ ಯೇಸು ಮಾನವರ ಮಧ್ಯೆ ಮಾನವೀಯತೆ ಕಾಪಾಡಿಕೊಂಡು ಜೀವಿಸಿ ಎಂದು ತೋರಿಸಿಕೊಟ್ಟಿದ್ದು, ಯೇಸುವಿನ ಬೋಧನೆ ಬೆಳಕು ಮತ್ತೊಮ್ಮೆ ಪ್ರಕಾಶಿಸಲಿ, ಎಲ್ಲರಲ್ಲೂ ಸಹೋದರತ್ವದ ಭಾವನೆ ಬೆಳೆಯಲಿ, ಶಾಂತಿ ಏಕತೆ ಹರಡಲಿ, ನೂತನ ವರ್ಷವು ಪರಸ್ಪರ ಗೌರವಿಸುವಂತಹ ವರ್ಷವಾಗಲಿ ಎಂದು ಶುಭ ಹಾರೈಸಿದರಲ್ಲದೆ ತಾಲೂಕಿನ ಎಲ್ಲಾ ಜನತೆಗೆ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಫಾದರ್ ಪ್ರಕಾಶ್ ಧಾವರ್, ಜೋಸೆಫ್ ಪಿಂಟೋ, ಬ್ರದರ್ ಕ್ರಿಸ್ಟನ್ ಫರ್ನಾಂಡಿಸ್, ಬ್ರದರ್ ರಾಕೇಶ್, ದೀಪಕ್ ಫರ್ನಾಂಡಿಸ್, ಬೋನಿ ಡಿಸೋಜಾ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ. ಕ್ರಿಸ್ತ ಜಯಂತಿ ಕ್ರಿಸ್ತ ಜನನದ ಮಹೋತ್ಸವ. ಇಡೀ ವಿಶ್ವವೇ ಕ್ರಿಸ್ಮಸ್ ಹಬ್ಬವನ್ನು, ಕ್ರಿಸ್ತ ಜಯಂತಿಯನ್ನು ಆಚರಿಸುತ್ತಾ ಇದೆ. 2024 ವರ್ಷಗಳ ಹಿಂದೆ ಜನಿಸಿದ ಕ್ರಿಸ್ತ ಇವತ್ತು ಅದೇ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಯೇಸುವಿನ ಜನನ ತಂದಿತು ಮನುಕುಲಕ್ಕೆ ಹೊಸತನ. ಕ್ರಿಸ್ಮಸ್ ಎಂದರೆ ಭರವಸೆಯ ಹಬ್ಬ, ಕ್ರಿಸ್ಮಸ್ ಎಂದರೆ ಪ್ರೀತಿಯ ಹಬ್ಬ, ಕ್ರಿಸ್ಮಸ್ ಎಂದರೆ ಸಾಂತ್ವನ ನೀಡುವಂಥ ಹಬ್ಬ, ಕ್ರಿಸ್ಮಸ್ ಎಂದರೆ ಕ್ಷಮೆಯ ಹಬ್ಬ, ಕ್ರಿಸ್ಮಸ್ ಎಂದರೆ ಅನ್ಯೂನ್ಯತೆಯ ಹಬ್ಬ.
ಶ್ರೀ ಆದಿಚುಂಚನಗಿರಿ ಮಠದ ವತಿಯಿಂದ ಡಿಸೆಂಬರ್ 29ರ ಭಾನುವಾರದಂದು ಸಂಜೆ 5ಕ್ಕೆ ರಾಷ್ಟ್ರಕವಿ ಕುವೆಂಪುರವರ 120ನೇ ಜಯಂತಿ ಮತ್ತು ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ BGS ಕುವೆಂಪು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ JL ಮುದ್ದೇಗೌಡ ಮತ್ತು ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾದ HB ಮದನಗೌಡರು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ನಗರದ MG ರಸ್ತೆ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಮಠದ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜಯಂತಿ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ 5 ಗಣ್ಯರಿಗೆ ರಾಜ್ಯ ಮಟ್ಟದ BGS ಕುವೆಂಪು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಡಿಸೆಂಬರ್ 29ರಂದು ಸಂಜೆ 5 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. ನಾಡಿನ ಡಾ ಹಂಪ ಹಿರಿಯ ಸಾಹಿತಿ ನಾಗರಾಜಯ್ಯ, ಖ್ಯಾತ ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡ, ಸಿಎಂ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್, ಡಾ TC ಪೂರ್ಣಿಮಾ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆ ಸಂಪಾದಕ ಸುದರ್ಶನ್ ಚನ್ನಂಗಿಹಳ್ಳಿ ಇವರನ್ನ ಚೊಚ್ಚಲ ಪ್ರಶಸ್ತಿಗೆ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹಾಗೂ ಆಯ್ಕೆ ಸಮಿತಿ ಅಧ್ಯಕ್ಷರಾದ GL ಮುದ್ದೇಗೌಡರ ಅಧ್ಯಕ್ಷತೆಯಲ್ಲಿ ಸಮಿತಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದರು. ಈ ಸಂಪ್ರದಾಯ ಇನ್ನು ಮುಂದೆ ಪ್ರತಿ ವರ್ಷ ಮುಂದುವರಿಯಲಿದೆ. ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ಕ್ಷೇತ್ರಗಳ ಸಾಧಕರನ್ನ ಪರಿಗಣಿಸಲಾಗುವುದು. ಪ್ರಶಸ್ತಿ ಜೊತೆ 25,000 ನಗದು ಹಾಗೂ ಬೆಳ್ಳಿ ಫಲಕ ಒಳಗೊಂಡಿರುತ್ತದೆ. ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಮಾರಂಭ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಆಯ್ಕೆ ಸಮಿತಿ ಕಾರ್ಯದರ್ಶಿ ಡಾ HL ಮಲ್ಲೇಶ್ ಗೌಡ, ಸಮಿತಿ ಸದಸ್ಯರಾದ BR ಬೊಮ್ಮೇಗೌಡ, ಹೆತ್ತೂರು ನಾಗರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಶವನ್ನು ನಾನು ಹೇಳ್ತೀನಿ. ಕಳೆದ ವರ್ಷ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವರ್ಷ ಕುವೆಂಪು ಜಯಂತಿಯಲ್ಲಿ ಈ ಜಿಲ್ಲೆಯ ಉದಯೋನ್ಮುಖ ಬರಹಗಾರರು ಮತ್ತು ಸಾಮಾಜಿಕ 4 ಕೃತಿಗಳನ್ನ ನಾವು ಪ್ರಕಟಿಸ್ತೀವಿ ಅಂತ ಹೇಳಿದ್ವಿ. ಸಂಬಂಧಪಟ್ಟ ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ಪ್ರಕಟಣೆಯನ್ನು ಕೂಡ ಕೊಡ್ತೀವಿ. ಆದರೂ ನಮಗೆ ಗುಣಮಟ್ಟದ ಕೃತಿಗಳು ಬರಲಿಲ್ಲ ಆಗಿ ಪರ್ಯಾಯವಾಗಿ ನಾವು ಏನ್ ಮಾಡ್ಬೋದು ಕುವೆಂಪು ಹೆಸರಿನಲ್ಲಿ ಅನ್ನುವಂಥದ್ದನ್ನು ಕುರಿತು ಆಲೋಚನೆ ಮಾಡಿದಾಗ ಮದನಗೌಡರು ಮತ್ತೆ ಮುದ್ದೇಗೌಡರೆಲ್ಲ ನೀಡಿದ ಸಲಹೆ ಕುವೆಂಪು ಅವರ ಹೆಸರಿನಲ್ಲಿ ಮಠದಿಂದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋಣ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಶಸ್ತಿ ಇದು. ಜೊತೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಆಶ್ರಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಡಿಸೆಂಬರ್ 29ರ ಸಂಜೆ ಈ ಕಾರ್ಯಕ್ರಮ ಪರಮ ಪೂಜ್ಯ ಜಗದ್ಗುರು ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನೆರವೇರಲಿದೆ. ನಮ್ಮ ಶಾಖಾ ಮಠದ ಪರಮ ಪೂಜ್ಯರಾದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇದೇ ಮೊದಲ ಬಾರಿಗೆ, ಈ ಹಿಂದೆ ರಾಜ್ಯ ಮಟ್ಟದ ಮತ್ತು ಜಿಲ್ಲೆಯ ಅನೇಕರನ್ನ ಕರೆದು ಗೌರವಿಸುವಂತ ಕೆಲಸ ಆಗ್ತಾ ಇತ್ತು ಮಠದಿಂದ. ಈ ಬಾರಿ ರಾಜ್ಯ ಮಟ್ಟದ BGS ಕುವೆಂಪು ಪ್ರಶಸ್ತಿ ಅಂತೇಳಿ ಶ್ರೀಮಠ ಸ್ಥಾಪನೆ ಮಾಡಿದೆ. ಇದು ರಾಜ್ಯ ಮಟ್ಟದ ಪುರಸ್ಕಾರವಾಗಿದ್ದು ವಿವಿಧ ಕ್ಷೇತ್ರದ ಗಣ್ಯರನ್ನ ಗುರುತಿಸಿ ಅವರನ್ನು ಗೌರವಿಸುವಂತಹ ಒಂದು ಪ್ರಥಮ ಪ್ರಯತ್ನ ಇದಾಗಿದೆ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ವಿರಾಮದ ನಂತರ HCN ನ್ಯೂಸ್ಗೆ ಸ್ವಾಗತ. ಗೃಹ ಮಂತ್ರಿ ಅಮಿತ್ ಶಾ ಹೇಳಿರೋದನ್ನ ಬಿಟ್ಟು ಯಾರು ಅದನ್ನ ತಿರುಚಿ ಅಪಪ್ರಚಾರ ಮಾಡಿದ್ದಾರೆ. ಇಷ್ಟಕ್ಕೆ ಸಂಸದರು ರಾಜೀನಾಮೆ ಕೇಳೋದು ಸರಿಯಲ್ಲ, ಕೂಡಲೇ ತಮ್ಮ ಹೇಳಿಕೆಯನ್ನ ವಾಪಸ್ ತೆಗೆದುಕೊಳ್ಳಬೇಕೆಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ದೇಶದ ಭದ್ರತೆಗಾಗಿ ಅಮಿತ್ ಶಾ ಅವರು ಅನೇಕ ಯೋಜನೆ ತಂದಿದ್ದು, ಕಾಶ್ಮೀರದಲ್ಲಿ 317 ಆರ್ಟಿಕಲ್ ತೆಗೆಯಬೇಕಾದ್ರೆ ಮುಖ್ಯ ಕಾರಣ ಅಮಿತ್ ಶಾ, ಕೇಂದ್ರ ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕೆಂದು ಜಿಲ್ಲೆಯ ಸಂಸದರು ಹೇಳಿದ್ದು, ಕಾಂಗ್ರೆಸ್ ಪಕ್ಷವು ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ ಹಾಗೂ ಅಂಬೇಡ್ಕರ್ ಬಗ್ಗೆ ಏನೇನು ಮಾಡಿದ್ದಾರೆ ಈ ಬಗ್ಗೆ ತಿಳಿದಿದೆ.
ಕಾಂಗ್ರೆಸ್ನಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ. ಶ್ರೇಯಸ್ ಪಟೇಲ್ ಅವರು ತಮ್ಮ ಹೇಳಿಕೆಯನ್ನ ವಾಪಸ್ ತೆಗೆದುಕೊಳ್ಳಬೇಕೆಂದು ಟಾಂಗ್ ನೀಡಿದರು. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ಯೋಜನೆ ತಂದಿದ್ದಾರೆ. ವಿಶ್ವದಲ್ಲಿ ಗುರುತಿಸುವ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅಮಿತ್ ಶಾ ಬಗ್ಗೆ ಮಾತನಾಡುವಾಗ ಅರಿವಿರಬೇಕು ಮತ್ತು ನಾಲಿಗೆಯಲ್ಲಿ ಬಿಗಿ ಇರಬೇಕು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕೇವಲ ಗ್ಯಾರಂಟಿ ಮಾತ್ರ ಬಿಂಬಿಸಿ ಇತರೆ ಯಾವ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ. ಎಲ್ಲಾ ಕಚೇರಿಯಲ್ಲಿ ಲಂಚದ ಮೂಲಕ ಕೆಲಸ ಮಾಡಲಾಗುತ್ತಿದೆ ಎಂದು ದೂರಿದ್ರು. ಮೋಡಾ, ವಾಲ್ಮೀಕಿ ಸೇರಿದಂತೆ ಹಲವಾರು ಹಗರಣಗಳಲ್ಲಿ ಸಿಕ್ಕಿಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯರ ರಕ್ಷಣೆಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಅಮಿತ್ ಶಾ ಅವರ ಹೇಳಿಕೆಯನ್ನ ತಿರುಚಿ ಜನರಿಗೆ ತಪ್ಪು ಅಭಿಪ್ರಾಯ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಜೊತೆಗೆ ಹಾಸನದ ಸಂಸದರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಗೃಹ ಸಚಿವರ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ ಎಂದರು. ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮಾತನಾಡಿ, ಕಾಂಗ್ರೆಸ್ ಈ ಹಿಂದಿನಿಂದಲೂ ವಿಡಿಯೋ ಹರಿಬಿಡೋ ಮೂಲಕ ಸಿಡಿ ರಾಜಕಾರಣ ಮಾಡಿಕೊಂಡು ಬಂದಿದೆ. ಅದರಂತೆ ಈಗಲೂ ಕೇಂದ್ರ ಗೃಹ ಸಚಿವರ ಹೇಳಿಕೆಯನ್ನ ತಿರುಚಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಅವರ ಕುತಂತ್ರಕ್ಕೆ ಯಾರು ಮಣಿಯಬಾರದು ಎಂದರು. ಬಿಜೆಪಿ ಮುಖಂಡರಾದ ಹಿಂದುಳಿದ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್, ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ಡಿ ರಾಜ್ಕುಮಾರ್, ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಒಂದು ಪತ್ರಿಕಾಗೋಷ್ಠಿ ಕರೆದು ನಮ್ಮ ರಾಷ್ಟ್ರೀಯ ಅತ್ಯುತ್ತಮವಾದ ವ್ಯಕ್ತಿ ಕಂಡಂತ ನಮ್ಮ ಅಮಿತ್ ಶಾ ಬಗ್ಗೆ ಒಂದು ಲಘು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ದಂಗೆ ಹೇಳ್ತೀವಿ ಅಂತ. ಮಾನ್ಯ ಸಂಸದರಿಗೆ ನಾನು ನಿಮ್ಮ ಮುಖೇನ ಒಂದು ಪ್ರಶ್ನೆ ಮಾಡಿ ಕೇಳ್ತೀನಿ. ಸಂಸದ್ರೆ, ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ಗಾಂಧಿ ಅನ್ನೋ ಹೆಸರು ಹೇಗೆ ಹುಟ್ಟಿತ್ತು ಅನ್ನೋದ್ರ ಬಗ್ಗೆ ಫಸ್ಟ್ ನೀವು ಒಂದು ಜನರಿಗೆ, ನಮ್ಮ ದೇಶದ ಜನಗಳ ಮುಂದೆ ನೀವು ಇಡಬೇಕು ಅಂತ ನಾನು ಈ ಮುಖೇನ ಕೇಳ್ತೀನಿ. ಯಾಕೆಂದ್ರೆ ಮತ್ತೆ ಸೆಕ್ಯುಲರ್ ಅನ್ನೋ ಪದನ ಯಾವಾಗ ಸೇರಿಸಿದ್ರಿ ನಿಮ್ಮ ನಾಯಕರುಗಳು ನಿಮ್ಮ ಸರ್ಕಾರ ಇದ್ದಾಗ ಅನ್ನೋದನ್ನ ನಾನು ಪ್ರಶ್ನೆ ಮಾಡಕ್ಕೆ ಅವ್ರಿಗೆ ಬಯಸ್ತೀನಿ. ಯಾಕೆಂದ್ರೆ ಇಡೀ ಎಮರ್ಜೆನ್ಸಿ 1985 ಎಮರ್ಜೆನ್ಸಿ ತಂದಿದ್ದ ಕಾಲದಲ್ಲಿ ಹೋರಾಟಗಾರಗಳನ್ನ ಬಂಧಿಸಿ ಒಂದು ಸೆಕ್ಯುಲರ್ ಅನ್ನೋ ಪದನ ಸೇರಿಸಿದಂತವ್ರು ನೀವು. ಇವತ್ತು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾಡ್ಕೊಂಡು ತಿರುಗ್ತಾ ಇದ್ದಂತ ಪಕ್ಷ ನಿಮ್ದು. ಈಗ ನಮ್ಮ ಅಮಿತ್ ಶಾ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ. ಮೊದಲು ನೀವು ನಮ್ಮ ಜಿಲ್ಲೆ ಜನತೆನ ಕ್ಷಮೆ ಕೇಳಬೇಕಾಗತ್ತೆ. ನೀವು ಹೇಳಿರೋದ್ರಿಂದ ನೀವು ಏನು ತಪ್ಪು ಹೇಳಿಕೆನ ಕೊಟ್ಟಿದ್ದೀರಾ ಆ ಮುಖ್ಯ ನನಗೆ ಗೊತ್ತಿಲ್ಲ ಯಾಕೆ ಅವರು ಮಾಡಿದ್ದಾರೆ. ಯಾಕೆಂದ್ರೆ ಒಬ್ಬ ಗೃಹ ಮಂತ್ರಿ ಆದಂತ ದೇಶವನ್ನ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಬಂದಂತ ಅಮಿತ್ ಶಾ ಅವರು ಒಂದು ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಯಾರೋ ಒಬ್ಬ ಅವರ ಮಾತನ್ನ ತಿರುಚಿ ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ನಾವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ಯಾವ ರೀತಿಯಲ್ಲಿ ಅದನ್ನ ಬಿಂಬಿಸ್ತಿದ್ದಾರೆ ಅಂತ. ಯಾಕೆಂದ್ರೆ ಅವ್ರು ಹೇಳಿದ್ದೇ ಬೇರೆ, ಇವರು ಅದನ್ನ ಬಿಂಬಿಸ್ತಿರೋದೇ ಬೇರೆ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಭದ್ರತೆಗೆ, ದೇಶದ ಭದ್ರತೆಗೆ ಹಲವಾರು ಯೋಜನೆಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಕಾಶ್ಮೀರ ಇರ್ಬೋದು, ಕಾಶ್ಮೀರದಲ್ಲಿ 370 ಆರ್ಟಿಕಲ್ ತೆಗಿಬೇಕಂದ್ರೆ ಮುಖ್ಯ ಕಾರಣವರು ಅಮಿತ್ ಶಾ ಅವರು. ಅದೇ ರೀತಿಯಲ್ಲಿ ಬೇಲೂರು ತಾಲೂಕಿನ ಐದಲ್ಲ ಕಾವಲು ಭೂಮಿ ರೈತರಿಗೆ ಉಳಿಯಬೇಕು ಎಂಬ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚೇನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಬೇಲೂರು ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದರು. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಐದಳ ಕಾವಲಿನ ಸರ್ವೆ ನಂಬರ್ 1ರಲ್ಲಿ 2680 ಎಕರೆಯಲ್ಲಿ ಅನುಭೋಗದಲ್ಲಿರುವ ಕೃಷಿಕರಿಗೆ ಭೂಮಿ ಉಳಿಯಬೇಕು ಹಾಗೂ ವಿವಿಧ 40 ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ 2025ರ ಜನವರಿ 26ರಂದು ಬೃಹತ್ ಮಟ್ಟದ ರಸ್ತೆ ತಡೆಯನ್ನ ಬೇಲೂರಿನಲ್ಲಿ ಹಮ್ಮಿಕೊಳ್ಳಲು ರೈತ ಸಂಘ ಮುಂದಾಗಿರುವ ಹಿನ್ನೆಲೆ ಸಂಬಂಧಪಟ್ಟವರು ಈ ಬಗ್ಗೆ ಶೀಘ್ರವೇ ಕ್ರಮಕ್ಕೆ ಮುಂದಾಗಬೇಕು, ಇಲ್ಲವೇ ಹೋರಾಟ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಎಚ್ಚರಿಕೆ ನೀಡಿದರು. ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡ ಹೋರಾಟದ ರೂಪದ ಬಗ್ಗೆ ಬೇಲೂರು ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಐದಳ ಕಾವಲು ಸರ್ವೆ ನಂಬರ್ 1ರಲ್ಲಿ 2680 ಎಕರೆ ದೊಡ್ಡಕೋಡಿಹಳ್ಳಿ, ಅಪ್ಪಿಹಳ್ಳಿ, ಚಟ್ಟನಹಳ್ಳಿ, ಹಿರೇಹಳ್ಳಿ, ಜಾವಗಲ್ ಹೋಬಳಿಯ ಬಂದೂರು, ಕಾಳನಕೊಪ್ಪಲು, ಉಚಿಡಿನಗಾಳು, ನಾಯನಕೆರೆ ಇನ್ನು ಮುಂತಾದ ಗ್ರಾಮಗಳಿಗೆ ಒಳಪಟ್ಟ ಭೂಮಿ ಈಗಾಗಲೇ ಹಲವು ದಶಕಗಳಿಂದ ರೈತರು ಅನುಭೋಗದಲ್ಲಿದ್ದಾರೆ. ಇಂತಹ ಭೂಮಿಯನ್ನು ಬಗರ್ಹುಕುಂ ಅಡಿಯಲ್ಲಿ ಸಾಗುವಳಿ ಚೀಟಿ ನೀಡಬೇಕೆಂದು 10 ಬಾರಿ ರೈತ ಸಂಘ ನಡೆಸಿದ ಹೋರಾಟಕ್ಕೆ ಇಲಾಖೆಗಳು ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ. ಈ ಸಂಬಂಧ ನಾವುಗಳು ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ರಾಜ್ಯಪಾಲರಿಗೆ ಖುದ್ದು ಮನವಿ ಮತ್ತು ಪತ್ರ ಬರೆದ ಹಿನ್ನೆಲೆ ಅವರು ಇಲಾಖೆಗಳ ಕೆಲಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಕೃಷಿಕರಿಗೆ ಭೂಮಿಯನ್ನು ಅನುವು ಮಾಡಬೇಕೆಂಬ ನಿಟ್ಟಿನಲ್ಲಿ ತಿಳಿಸಿದ್ದಾರೆ. ಆದರೆ ಇಲ್ಲಿ ತನಕ ಅರಸೀಕೆರೆ ಮತ್ತು ಬೇಲೂರಿನ ಕಂದಾಯ ಇಲಾಖೆಗಳು ಸೂಕ್ತವಾಗಿ ದಾಖಲೆ ನೀಡುತ್ತಿಲ್ಲ ಎಂದ ಅವರು, ಭೂಮಿಯನ್ನೇ ನಂಬಿಕೊಂಡ 10 ಕುಟುಂಬಗಳಿಗೆ ನೆರವು ನೀಡಬೇಕಿದೆ, ಅಲ್ಲದೆ ರಾಷ್ಟ್ರಪತಿಗಳ ಪತ್ರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಂದರು. ಐದಳ ಕಾವಲಿನ ವಿಚಾರವಾಗಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈಗಾಗಲೇ ಅರಸೀಕೆರೆ ತಾಲೂಕಿನಿಂದ ಬೇಲೂರು ಸಕಲೇಶಪುರ ತನಕ ಪಾದಯಾತ್ರೆಯನ್ನ ಸುಮಾರು ಸಾವಿರಾರು ರೈತರು ನಡೆಸಿ ಮನವಿ ಸಲ್ಲಿಸಲಾಗಿದೆ.
ಆದರೂ ನಮ್ಮ ಮನವಿಗೆ ಸೂಕ್ತ ಉತ್ತರ ನೀಡುತ್ತಿಲ್ಲ. ಈ ಹಿನ್ನೆಲೆ ನಿನ್ನೆ ಅರಸೀಕೆರೆ ತಾಲೂಕಿನಿಂದ ಸುಮಾರು 700ಕ್ಕೂ ಹೆಚ್ಚು ರೈತರು ಪಾದಯಾತ್ರೆಯ ಮೂಲಕ ಆಗಮಿಸಿ ಬೇಲೂರು ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಆದಷ್ಟು ತ್ವರಿತವಾಗಿ ರೈತರಿಗೆ ನೆರವು ನೀಡುವ ಬಗ್ಗೆ ಮನವಿ ಸಲ್ಲಿಸಿದ್ದು, ತಹಸೀಲ್ದಾರ್ ಕೂಡ ರಾತ್ರಿ ವೇಳೆಯಾದರೂ ಸ್ಥಳಕ್ಕಾಗಮಿಸಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿದ್ದು ಅತೀವ ಸಂತೋಷವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ನಿಂಗಪ್ಪ, ಅಯ್ಯಬ ಸಾಬ್, ಏಜಾಜ್ ಪಾಷಾ, ಮೊಹಮ್ಮದ್ ದಸ್ತಗೀರ್, ನಂಜಮ್ಮ, ಭೋಜರಾಜು, ಹನುಮಂತ, ರಮೇಶ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವಿಶ್ವ ರೈತ ದಿನಾಚರಣೆ ಅಂಗವಾಗಿ ವಿಶ್ವದ ಭಗವಂತ ರೈತನಿಗೆ ಸರ್ಕಾರ ಏನು ಬೇಲೂರು ತಾಲೂಕು ಹಳೆಬೇರು ಹೋಬಳಿ 5ನೇ ಸರ್ವೆ ನಂಬರ್ 1ರಲ್ಲಿ 2680 ಎಕರೆನ ಏನು ನಾವು 2021 7ನೇ ತಿಂಗಳು 14ನೇ ತಾರೀಕು ಏನು 5 ಹಳ್ಳ ಜಮೀನಿನ ಹೋರಾಟನ ಕಟ್ಟಿದ್ದು, ಅವತ್ತಿನ ಹೋರಾಟದಲ್ಲಿ ಮಾನ್ಯ ಕರ್ನಾಟಕ ರಾಷ್ಟ್ರಪತಿ ಸಾಹೇಬರವರು ಆದೇಶ ಪತ್ರವನ್ನು ನೀಡುವ ಮೂಲಕ ರೈತನ ಸಹಕರಿಸಿದ್ದಾರೆ. ಅದರಿಂದ ಇವತ್ತು ರಾಜ್ಯದ ರಾಜ್ಯಪಾಲ ಸಾಹೇಬರು, ಮುಖ್ಯಮಂತ್ರಿಗಳು ಎಲ್ಲ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಒಕ್ಕೂಟದ ವತಿಯಿಂದ ಜನವರಿ 1ರಂದು 8ನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದ ಕರಪತ್ರಗಳನ್ನು ಸೋಮವಾರ ಶಾಸಕ ಸಿಮೆಂಟ್ ಮಂಜುನಾಥ್, ಮಾಜಿ ಸಚಿವ HK ಕುಮಾರಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ DC ಸಣ್ಣಸ್ವಾಮಿ ಬಿಡುಗಡೆಗೊಳಿಸಿದರು. ಸೋಮವಾರ ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವ ಡಾ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ 207ನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕರಪತ್ರವನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಜನವರಿ 1ನೇ ತಾರೀಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಕ್ಕೂಟದ ವತಿಯಿಂದ ಆಚರಿಸಲಾಗುತ್ತಿದ್ದು, ಅದರ ಕರಪತ್ರವನ್ನು ಇಂದು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗ ಬಿಡುಗಡೆ ಮಾಡಿದ್ದು, ಸಮುದಾಯದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯೋತ್ಸವಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮಾಜಿ ಸಚಿವ HK ಕುಮಾರಸ್ವಾಮಿ ಮಾತನಾಡಿ, ಸಮುದಾಯದ ಸ್ವಾಭಿಮಾನಕ್ಕಾಗಿ ಅಂದು ನಡೆದ ಯುದ್ದದಲ್ಲಿ ನಮ್ಮ ಸಮುದಾಯದ ನಾಯಕ ಸಿದ್ದನಾಯಕ ಹಾಗೂ ಅವರ ತಂಡವು ನಡೆಸಿದ ಸ್ವಾಭಿಮಾನದ ಯುದ್ದದ ಕುರುವಾಗಿ ಇಂದು ತಾಲೂಕಿನ ಎಲ್ಲಾ ಜನಪರ, ದಲಿತ ಪರ, ಮಹಿಳಾ ಸಂಘಟನೆಗಳು ಮತ್ತು ಎಲ್ಲ ಬಂಧುಗಳು ಸೇರಿ ಆಚರಿಸುತ್ತಿರುವ ಪಕ್ಷಾತೀತ, ಜಾತ್ಯತೀತ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಮುದಾಯದ ಎಲ್ಲ ಬಂಧುಗಳು ಆಗಮಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ DC ಸಣ್ಣಸ್ವಾಮಿ, ಚಂಚಲ ಕುಮಾರಸ್ವಾಮಿ, ಪುರಸಭೆ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಕಾಡಪ್ಪ, BSP ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಗಣೆ, ದಲಿತ ಮುಖಂಡರಾದ ಬಸವರಾಜ್ ಬೆಳಗೋಡು, ವೀರೇಶ್ ವಳಲಹಳ್ಳಿ, ಮಾಜಿ ಪುರಸಭಾ ಸದಸ್ಯ ನಿರ್ವಾಣಯ್ಯ, ಧರ್ಮ ಹೆನ್ನಲಿ, ಆನೆಮಹಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಿಮ್ಮಯ್ಯ, ಶಿವಣ್ಣ, ಮಳಲಿ ಉದಯ್, ಸ್ಟೀಫನ್ ಪ್ರಕಾಶ್, BB ಮಂಜುನಾಥ್, ಗಿರೀಶ್ ವಡೂರು, ಪುಟ್ಟರಾಜು ಮಳಲಿ, ಲೋಕೇಶ್ ಜಾನಕೆರೆ, ಹರೀಶ್ ಹಾಲೆಬೇಲೂರು ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಒಕ್ಕೂಟದಿಂದ ನಮ್ಮೆಲ್ಲ ದಲಿತ ಬಂಧುಗಳು ಸೇರಿ 207ನೇ ಭೀಮಾ ಕೋರೆಗಾಂವ್ ಯುದ್ಧದ ಜ್ಞಾಪಕಾರ್ಥಕವಾಗಿ ಜನವರಿ 1ನೇ ತಾರೀಕು ನಾವೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಈ ಒಂದು ಯುದ್ಧದಲ್ಲಿ ದಲಿತರು ಕೂಡ ಭಾಗಿಯಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಕ್ಕೂಟದ ವತಿಯಿಂದ ಸಕಲೇಶಪುರದಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಜನವರಿ 1ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಈ ಕಾರ್ಯಕ್ರಮ ಇರುತ್ತೆ. ಸೊ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಇಡೀ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಇಚ್ಛೆಯಿಂದ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಈ ಒಂದು ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ನಾವು ಮಾಡಿದ್ದೀವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಾರ್ವಜನಿಕ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರ 43ನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು, ಅಧ್ಯಕ್ಷೆ ಉಮಾ ರವಿ ಪ್ರಕಾಶ್ ನೇತೃತ್ವದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಅಧ್ಯಕ್ಷ ಉಮಾಪ್ರಕಾಶ್ ಮಾತನಾಡಿ, ಶಾಸಕ ಸಿಮೆಂಟ್ ಮಂಜು ಅವರು ಶಾಸಕರಾದ ನಂತರ ಕ್ಷೇತ್ರದ ಹಲವಾರು ಸಮಸ್ಯೆಗಳ ಬಗ್ಗೆ ವಿಧಾನಸಭೆ ಕಲಾಪದಲ್ಲಿ ಕಾಡಾನೆಗೆ ಶಾಶ್ವತ ಪರಿಹಾರ, ಎತ್ತಿನಹೊಳೆ ಯೋಜನೆಯಿಂದ ರೈತರಿಗಾಗುತ್ತಿರುವ ಸಮಸ್ಯೆ, ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಬಂಡಿ ರಸ್ತೆ, ಸಾಲದ ಸುಳಿಗೆ ಸಿಲುಕಿ ರೈತ ಆತ್ಮಹತ್ಯೆ ಹೀಗೆ 10 ಹಲವು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದು ನಿರಂತರವಾಗಿ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಕೆಲಸ ಮಾಡಲು ಶಕ್ತಿ ನೀಡಲಿ ಎಂದರು.
ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅಬ್ಬನ ಮಾತನಾಡಿ, ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಶಾಸಕ ಸಿಮೆಂಟ್ ಮಂಜು ಅವರು ದಿನದ 24 ಗಂಟೆಯಲ್ಲಿ 20 ಗಂಟೆ ಜನಸೇವೆಗಾಗಿ ಜೀವನ ಮುಡಿಪಾಗಿಟ್ಟಿದ್ದಾರೆ. ಅವರ ರಾಜಕೀಯ ಜೀವನ ಬೇರೆಯವರಿಗೂ ಆದರ್ಶವಾಗಲಿ. ಮುಂದಿನ ದಿನಗಳಲ್ಲಿ ಜನರ ಸೇವೆ ಮಾಡಲು ದೇವರು ಹೆಚ್ಚಿನ ಶಕ್ತಿ ನೀಡಲಿ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಲೂರು ಪಟ್ಟಣದ ಸರ್ಕಾರಿ ಶಾಲಾ ಮಕ್ಕಳಿಗೆ ಪೆನ್ನು, ನೋಟ್ಬುಕ್ ಸೇರಿ ಕಲಿಕಾ ಪರಿಕರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಎಎಚ್ ರಮೇಶ್, ನಂಜುಂಡಪ್ಪ, ಗಣೇಶ್ ಸ್ನೇಹಜೀವಿ, ಬಿಜೆಪಿ ಎಸ್ಸಿ ಮೋರ್ಚಾ ಮುಖಂಡ ಬಾಲಲೋಚನಾ, ಬಸವರಾಜ್, ಕಿರಣ್ ಹೊಳೆಬೆಳ್ಳೂರು, ಮೋಹನ್ ಮಾವನೂರು, ಪ್ರದೀಪ್ ಸಿದ್ದಾಪುರ, ನವೀನ್ ದಡದಹಳ್ಳಿ, ನವೀನ್ ಕರಿಯಯ್ಯ, ಮಂಜಣ್ಣ, ಹಲವು ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಈ ದಿನ ನಮ್ಮೆಲ್ಲರ ಜನಪ್ರಿಯ ಆತ್ಮೀಯ ಶಾಸಕರಾದ ಸಿಮೆಂಟ್ ಮಂಜಣ್ಣನವರ ಹುಟ್ಟುಹಬ್ಬದ ಆಚರಣೆಯ ಪ್ರಯುಕ್ತ ನಾವಿಲ್ಲಿ ನಮ್ಮ ಹಾಸ್ಪಿಟಲ್ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಕಾರ್ಯಕ್ರಮವನ್ನು ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಮಾಡಿದ್ದೇವೆ. ಸಿಮೆಂಟ್ ಮಂಜಣ್ಣನವರು ಇನ್ನೂ ಶಕ್ತಿಯುತವಾಗಿ ಶಾಸಕರಾಗಿ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯುವ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಸಿಮೆಂಟ್ ಮಂಜಣ್ಣವರ ಹುಟ್ಟುಹಬ್ಬವನ್ನು ನಾವು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ವಿತರಿಸುವ ಮುಖಾಂತರ ಆಚರಣೆ ಮಾಡ್ತಿದ್ದೀವಿ. ಅವರಿಗೆ ಮೊದಲಿಗೆ ನಾನು ಶುಭವನ್ನು ಕೋರುತ್ತಿದ್ದೇನೆ. ನಂತರ ಅವರು ನಮ್ಮ ಕ್ಷೇತ್ರದ 20 ಗಂಟೆ ದಿನದಲ್ಲಿ 24 ಗಂಟೆಯಲ್ಲಿ 24 ಗಂಟೆ ಜನಗಳ ಸೇವೆಯನ್ನ ಮಾಡ್ತಾರೆ. ಅವರು ಪ್ರತಿದಿನ ಜನಗಳಿಗೋಸ್ಕರನೇ ಜನಗಳ ಜೊತೆನೇ ಇರ್ತಾರೆ ಅಂತ ಶಾಸಕರು ನಮಗೆ ಸಿಕ್ಕಿರೋದು ಪುಣ್ಯ. ಗ್ರಾಮೀಣ ಜನರ ಸಬಲೀಕರಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹಲವು ಕಾರ್ಯಕ್ರಮಗಳನ್ನು ಆರೋಪಿಸಿದೆ ಎಂದು ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕ ಕೇಶವದೇವಾಂಗ್ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಪೇಟೆ ಬೀದಿ, ಗೂರನಹಳ್ಳಿ, ಚಾಕೇನಹಳ್ಳಿ, ಸೊಪ್ಪಿನಹಳ್ಳಿ, ಒಳಂಬಿಗೆ, ಅಗ್ರಹಾರ ಗೇಟ್, ಹರಿಹರಪುರ, ಉದಯಪುರ, ಬಿಂಡೇನಹಳ್ಳಿ, ಹೊನ್ನಶೆಟ್ಟಿಹಳ್ಳಿ, ದೊಡ್ಡಕುಂಚೇವು, ಬಿಂಡೇನಹಳ್ಳಿ ಗ್ರಾಮ ಸೇರಿದಂತೆ 17 ನಿರ್ಗತಿಕ ಕುಟುಂಬದ ಫಲಾನುಭವಿಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ ವಿತರಿಸಿ ಅವರು ಮಾತನಾಡಿದರು. ಇತ್ತೀಚೆಗೆ ರಾಜ್ಯಾದ್ಯಂತ 19,000 ನಿರ್ಗತಿಕರನ್ನ ಗುರುತಿಸಿ ಅವರ ಜೀವನ ನಿರ್ವಹಣೆಗಾಗಿ ಪ್ರತಿ ತಿಂಗಳು ತಲಾ 1,000ದಿಂದ 5,000ದವರೆಗೆ ಮಾಸಾಶನ ನೀಡಲಾಗುತ್ತದೆ. ಮಾಸಾಶನದೊಂದಿಗೆ ಪಾತ್ರೆ, ತಲೆದಿಂಬು, ಹೊದಿಕೆ ಸೇರಿದಂತೆ ಅವಶ್ಯಕ ವಸ್ತುಗಳನ್ನು ಒಳಗೊಂಡಿರುವ ವಾತ್ಸಲ್ಯ ಕಿಟ್ ವಿತರಿಸುವ ಮಹತ್ವದ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಹಾಗೂ ಹೇಮಾವತಿ ಹೆಗ್ಡೆ ಅವರು ಮಾಡುತ್ತಿದ್ದಾರೆ. ತಾಲೂಕಿನಲ್ಲಿ ನೂರಾರು ಆಸಕ್ತ ಅನಾಥ, ಕಡು ಬಡವರ, ದುರ್ಬಲ ಕುಟುಂಬಗಳಿಗೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮಾಸಾಶನ ಹಾಗೂ ವಾತ್ಸಲ್ಯ ಕಿಟ್ ವಿತರಣೆ ಮಾಡಲಾಗುತ್ತಿದೆ. ಗ್ರಾಮೀಣ ಭಾಗದ ಅಭಿವೃದ್ಧಿಯ ಆರ್ಥಿಕ ಸಬಲತೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ, ಕೃಷಿ ಅಭಿವೃದ್ಧಿ, ಸಾಮಾಜಿಕ ಕ್ಷೇತ್ರ, ಜನರ ಜೀವನ ಮಟ್ಟ ಸುಧಾರಣೆ ಮಾಡೋದರೊಂದಿಗೆ ಹಲವಾರು ಸಮಾಜಮುಖಿ ಚಿಂತನೆಗಳೊಂದಿಗೆ ಸರ್ವರ ಒಳಿತಿಗಾಗಿ ಸೇವೆ ಮಾಡುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಚನ್ನರಾಯಪಟ್ಟಣದ ಯೋಜನಾಧಿಕಾರಿ ಕೆ ಪ್ರಸಾದ್, ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಸಿಎಂ ಅಶೋಕ್, ಮನೋಹರ್ ಗಜಾನನ, ಒಕ್ಕೂಟದ ಅಧ್ಯಕ್ಷೆ ನೇತ್ರಾವತಿ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸೌಮ್ಯ, ಮೇಲ್ವಿಚಾರಕ ರಾಘವೇಂದ್ರ ಪೂಜಾರಿ, ಸೇವಾ ಪ್ರತಿನಿಧಿ ಶಿಲ್ಪಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 13 ವರ್ಷಗಳಿಂದ ಈ ಒಂದು ಚನ್ನರಾಯಪಟ್ಟಣ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ಇವತ್ತು ಅನುಷ್ಠಾನ ಆಗ್ತಾ ಇದೆ. ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳನ್ನು ಗ್ರಾಮೀಣ ಜನರಿಗೆ ಒದಗಿಸುವಂಥದ್ದು, ಹಾಗೆ ಸಬಲೀಕರಣ, ಗ್ರಾಮೀಣ ಜನರ ಬದುಕು ಸಬಲೀಕರಣ ಆಗಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಜಾರಿಗೆ ತಂದಿದ್ದಾರೆ. ಕೇವಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ಕೊಡಿಸೋದು ಮಾತ್ರ ಅಲ್ಲ, ಅದರೊಟ್ಟಿಗೆ ಜನಪರವಾದಂಥ ಸುಮಾರು 100% ಕಾರ್ಯಕ್ರಮಗಳನ್ನು ಪೂಜ್ಯರು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಈ ಒಂದು ಮಾಶಾಸನ ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಗತಿಕ ಕುಟುಂಬಗಳು ಇವತ್ತು ಜೀವಿಸ್ತಾ ಇದೆ. ಆ ನಿರ್ಗತಿಕ ಕುಟುಂಬ ಅಂತ ಹೇಳಿದ್ರೆ ಈಗ ಸಂಕ್ಷಿಪ್ತ ಸುದ್ದಿಗಳು. ಡಿಸೆಂಬರ್ 25ರಂದು ಹಾಸನ ಶಾಸಕ ಎಚ್ಪಿ ಸ್ವರೂಪ್ ಅವರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಗರದ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಎಲ್ಲರಿಗೂ ಶುಭಾಶಯ ತಿಳಿಸಿದರು. ನಂತರ ಎಲ್ಲರಿಗೂ ಸಿಹಿ ಹಂಚಿ ಶುಭ ಹಾರೈಸಿದರು. HCN ನ್ಯೂಸ್ ಹಾಸನ್. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾದ್ಯಂತ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮ. ಸಂಸದ ಶ್ರೇಯಸ್ ಎಂ ಪಟೇಲ್ ಚರ್ಚ್ ಭೇಟಿ, ಸಮುದಾಯದವರಿಗೆ ಶುಭ ಕೋರಿದ ಸಂಸದರು. ಅಮಿತ್ ಶಾ ಹೇಳಿಕೆ ತಿರುಚಿ ಅಪಪ್ರಚಾರ. ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ವಾಗ್ದಾಳಿ. ರಾಜೀನಾಮೆ ಹೇಳಿಕೆ ವಾಪಸ್ ಪಡೆಯಲು ಸಂಸದರಿಗೆ ಅಮಿತ್ ಶೆಟ್ಟಿ ಆಗ್ರಹ. ಎಚ್ಡಿ ಕುಮಾರಸ್ವಾಮಿ ಪರ ಬ್ಯಾಟಿಂಗ್ ಮಾಡಿದ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ. ರಸ್ತೆಯಲ್ಲಿ ಮನುಸ್ಮೃತಿಯ ಪ್ರತಿಸುಟ್ಟ ಪ್ರಗತಿಪರರು. ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಕೇಂದ್ರ ಮಂತ್ರಿ ಹೇಳಿಕೆಗೆ ಪ್ರತಿಭಟನೆ ನಡೆಸಿದ ಸಂಘಟನೆಗಳು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.